ಇದು ಎಪ್ಸನ್ L3260 ನೋಡಿ. ಇದು ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇವಾಗ ಆನಲ್ಲಿದೆ. ಆಫ್ ಮಾಡೋದು ಹೆಂಗೆ ಅಂತಂದರೆ ಈ ಬಟನ್ ಒತ್ತಬೇಕು. ಈ ಬಟನ್ ಒತ್ತಿ ಮತ್ತು ಇಲ್ಲಿ ಟರ್ನ್ ದ ಪವರ್ ಆಫ್ ಅಂದರೆ ಇಲ್ಲಿ ಓಕೆ ಅಂತ ಎಸ್ ಅಂತ ಇದೆ, ಅದಕ್ಕೆ ಓಕೆ ಹೊಡಬೇಕು. ಅವಾಗ ಆಫ್ ಆಗುತ್ತೆ. ಓಕೆ, ಅದಾದಮೇಲೆ ಆನ್ ಮಾಡಬೇಕು ಅಂದರೆ ಜಸ್ಟು ಇದು ಪ್ರೆಸ್ ಮಾಡಿದ್ರೆ ಓಕೆ, ನಿಮಿಷ, ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಆನ್ ಆಗಿಬಿಡುತ್ತೆ ಅಷ್ಟೇ. ಅದಾದಮೇಲೆ ನೋಡಿ ಹೇಳ್ತೀನಿ. ಇದು ನೀವು ಪ್ರಿಂಟ್ ತೆಗಿಬೇಕು ಅಂದರೆ, ಪ್ರಿಂಟು ಇಲ್ಲ ಜೆರಾಕ್ಸ್ ಮಾಡಬೇಕು ಅಂದರೆ ಇದು ಕಾಪಿ ಇದೆ. ಕಾಪಿ ಆಪ್ಷನ್ಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ ಹೊಡೀರಿ. ಓಕೆ ಹೊಡೆದ್ರೆ ಇಲ್ಲಿ ಕಲರ್ ಇದು ಆಪ್ಷನ್ನು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ನೀವು ಬೇಕಂದರೆ ಇಲ್ಲಿ ಕಲರ್ಗೆ ಇದು ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಇದು ಸೆಲೆಕ್ಟ್ ಮಾಡೋದು. ಅದಾದಮೇಲೆ ಎಷ್ಟು ಕಾಪಿ ಬೇಕು ಅಂತ, ಫಾರ್ ಎಕ್ಸಾಂಪಲ್ ನಿಮ್ಗೆ 2 ಬೇಕು ಅಂದ್ರೆ ಈ ಬಟನ್ ಹತ್ರ ಇಲ್ಲಿ ಇನ್ಕ್ರೀಸ್ ಆಗುತ್ತೆ 2 ಅಂತ, ಸಾಕು. ಒಂದು ಇಲ್ಲಿ ಕಾಪಿ ಅಂತ ಹೊಡೆದ್ರೆ ಬಂದುಬಿಡುತ್ತೆ. ಅದಾದಮೇಲೆ ನಿಮಗೆ ಹೋಗೋಣ. ಪ್ರಿಂಟ್ ಸೆಟ್ಟಿಂಗು ಮಾಡ್ಬೋದು ನಾವು. ನೋಡಿ, ಫಾರ್ ಎಕ್ಸಾಂಪಲ್ಲು ಇದು ಸೈಜು, ಪೇಪರ್ ಸೈಜು A4 ಅಂತ ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ಡೆನ್ಸಿಟಿ ಸೆಲೆಕ್ಟ್ ಮಾಡ್ಬೋದು. ಪ್ಲೇನ್ ಪೇಪರು, ಯಾವ ಪೇಪರು, ಪೇಪರ್ ಸೈಜು ಅವೆಲ್ಲ ಸೆಲೆಕ್ಟ್ ಮಾಡ್ಬೋದು. ಓಕೆ, ಪೇಪರ್ ಟೈಪ್ ಸೆಲೆಕ್ಟ್ ಮಾಡ್ಬೋದು. ಪೇಪರ್ಸ್ ಓಕೆ, ಬ್ಯಾಕು, ಆಕ್ಚಿ ಸೈಜು, ಕಸ್ಟಮ್ ಸೈಜು, ಒರಿಜಿನಲ್ ಸೈಜು ಇದೆಲ್ಲ ಸೆಲೆಕ್ಟ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿ ಮತ್ತೆ ಹೋಗೋಣ. ನೋಡಿ, ಇಲ್ಲಿ ಕ್ವೈಟ್ ಮಾಡಲ್ ಇಡ್ಬೋದು. ಮತ್ತು ಸೆಟ್ಟಿಂಗ್ ಇದೆ. ಸೆಟ್ಟಿಂಗಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಮೇಂಟೆನೆನ್ಸ್ ಇದೆ. ಮೇಂಟೆನೆನ್ಸಲ್ಲಿ ನಮಗೆ ನಾಜಲ್ ಚೆಕ್ ಯಾವ್ಯಾವ ಏನೇನು ಬೇಕಾಗುತ್ತೆ ಅಂದರೆ ನಾಜಲ್ ಚೆಕ್ ಬೇಕಾಗುತ್ತೆ, ಹೆಡ್ ಕ್ಲೀನಿಂಗ್ ಬೇಕಾಗುತ್ತೆ ಒಂದೊಂದು ಸತಿ, ಪವರ್ ಕ್ಲೀನಿಂಗು, ಪ್ರಿಂಟ್ ಹೆಡ್ ಅಲೈನ್ಮೆಂಟು, ಕರೆಕ್ಟಾಗಿ ಹೆಡ್ಡು ಲೈನು ವರ್ಟಿಕಲ್ ಹಾರಿಜಾಂಟಲ್ ನೀಟಾಗಿ ಬರಲಿಕ್ಕೆ ಅಲೈನ್ಮೆಂಟ್ ಮಾಡಲಿಕ್ಕೆ, ಫಿಲ್ ಇಂಕು, ಅದು ಇಂಕ್ ಇದು ಮಾಡೋದಕ್ಕೆ, ಮತ್ತು ಇಂಕ್ ಲೆವೆಲ್ ಸೆಟ್ ಮಾಡ್ಬೋದು. ಸೆಟ್ ಮಾಡಿದ್ರೆ ಅಷ್ಟು ಮಾರ್ಕಲ್ಲಿ ಅದು ಇಂಕ್ ಖಾಲಿ ಆದರೆ ಅದು ಪ್ರಿಂಟ್ ಆಫ್ ಇದು ಬರೋಲ್ಲ, ಆ ಥರ ಸೆಟ್ ಮಾಡ್ಬೋದು. ಮತ್ತು ಪೇಪರ್ ಗೈಡ್ ಕ್ಲೀನಿಂಗು ಅಂದರೆ ಪೇಪರ್ ನೀಟಾಗಿ ಬರ್ತಾ ಇದೆ ಅಂತ ಚೆಕ್ ಮಾಡ್ಬೋದು. ಓಕೆ, ಇಷ್ಟೇ ಬ್ಯಾಕು. ಇದು ಮೇಂಟೆನೆನ್ಸ್ ಒಂದು ಇದು. ಪ್ರಿಂಟರ್ ಸೆಟಪ್ಪು ಇದೆ. ನೆಟ್ವರ್ಕ್ ಸೆಟ್ಟಿಂಗು, ಇವು ಎಪ್ಸನ್ ಐ ಪ್ರಿಂಟ್ ಅಂತ ಮೊಬೈಲ್ ಆ್ಯಪಲ್ಲಿ ಇದ್ದರೆ ಮೊಬೈಲಿಂದನೇ ಪ್ರಿಂಟ್ ಕೊಡ್ಬೋದು ನಾವು. ಓಕೆ, ಇಷ್ಟು ಆಪ್ಷನ್ ಇದೆ ನಿಮಗೆ. ಇದು ಸ್ಕ್ಯಾನ್ ಮಾಡ್ಬೋದು. ವೈಫೈ ಸೆಟಪ್ ಮಾಡಿಕೊಂಡು ಡೈರೆಕ್ಟ್ ಮೇಂಟೈನ್. ಓಕೆ, ನಿಮಗೆ ಇನ್ನೊಂದು ತೋರಿಸ್ತೀನಿ. ಇದು ಎಪ್ಸನ್ L3260. ನಾನು ಇನ್ನೊಂದು ತೋರಿಸ್ತೀನಿ. ಇದು ಎಪ್ಸನ್ L3250. ಓಕೆ, ಇದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ ವೈಫೈ ಡೈರೆಕ್ಟ್ ಇದೆ, ವೈಫೈ ಇದೆ. ಇದು ಕಲರ್ಗೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ, ಮತ್ತು ಇದು ಕ್ಯಾನ್ಸಲ್ಗೆ ಅನಿಸುತ್ತೆ, ಕ್ಯಾನ್ಸಲ್ ಮಾಡಲಿಕ್ಕೆ ಬರುತ್ತೆ. ಇದರಲ್ಲಿ ಸ್ಕ್ಯಾನ್ ಮಾಡ್ಬೋದು. ಮತ್ತು ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಪಿ ಜೆರಾಕ್ಸ್ ಮಾಡಿದ್ರೆ ಪ್ರತಿ ಸತಿ ಎಷ್ಟು, ಫಾರ್ ಎಕ್ಸಾಂಪಲ್ 2 ಕಾಪಿ ಅಂದರೆ 2 ಸತಿ ಇದು ಒತ್ತಬೇಕು. ಕಲರ್ ಬೇಕು ಅಂದರೆ ಕಲರ್ ಒತ್ತಬೇಕು, ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಒತ್ತಬೇಕು. ಆದರೆ ಅದರಲ್ಲಾದರೆ 1 ಕಾಪಿ ಜೆರಾಕ್ಸು 2 ಕಾಪಿ ಬೇಕು ಅಂದರೆ ಅಲ್ಲಿ 2 ಕಾಪಿನ ಸೆಟ್ ಮಾಡಿಬಿಟ್ರೆ ಅದು ಒಂದು ಸತಿ ಒತ್ತಿದ್ರೆ ಸಾಕು, ಬಂದುಬಿಡುತ್ತೆ ಕಲರು, ಇಲ್ಲ ಬ್ಲ್ಯಾಕು. ಅದು ಅಷ್ಟು ಡಿಫ್ರೆನ್ಸು. ಅದು ಬಿಟ್ಟರೆ ಎಲ್ಲ ಫಂಕ್ಷನಾಲಿಟಿ ಅದೇ. ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.